ವರ್ಷಕ್ಕೆ ಇನ್ನೇನು ಉಳಿದಿರೋದು ಕೆಲವು ಗಂಟೆಗಳು ಮಾತ್ರ. ಈ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಪಾರ್ಟಿ ಮಾಡೋರಿಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಇದೆ. ಬೆಳಗ್ಗೆ 6 ಗಂಟೆಗೆ ಈ ಬಾರ್ಗಳು ಓಪನ್ ಆಗಿದೆ, ಮದ್ಯದ ಅಂಗಡಿ ಓಪನ್ ಆಗಿದೆ. ಬೆಳಗ್ಗೆ 6 ಗಂಟೆಯಿಂದ ಮಧ್ಯರಾತ್ರಿ 1 ಗಂಟೆಯವರೆಗೂ ಕೂಡ ಮದ್ಯ ಮಾರಾಟ ಇರುತ್ತೆ. ಬೆಳಗ್ಗೆ ನಶೆ ಲೋಕಕ್ಕೆ ಪಾನಪ್ರಿಯರಿಗೆ ಗುಡ್ ನ್ಯೂಸ್. ಮದ್ಯಪಾನ ಮಾಡುವಂತ ಮದ್ಯಪ್ರಿಯರಿಗೆ ಬೆಳಗ್ಗೆ 6 ಗಂಟೆಗೆ ಬಾರ್ಗಳು ಓಪನ್. ಇವತ್ತು ಒಂದೇ ದಿನ ಅತ್ಯಧಿಕ ಮದ್ಯ ಮಾರಾಟ ಆಗುವಂತಹ ನಿರೀಕ್ಷೆ ಇದೆ. ಆ ಮೂಲಕ ರಾಜ್ಯ ಸರ್ಕಾರ ತನ್ನ ಬೊಕ್ಕಸ ತುಂಬಿಸಿಕೊಳ್ಳುವಂತಹ ಪ್ಲಾನ್ ಕೂಡ ಮಾಡಿಕೊಂಡಿದೆ ಒಂದ್ ಕಡೆ. ಮತ್ತೊಂದು ಕಡೆಯಲ್ಲಿ ಬಾರು, ರೆಸ್ಟೋರೆಂಟ್, ಪಬ್ಗಳಲ್ಲಿ ಅತಿ ಹೆಚ್ಚಿನ ಮದ್ಯ ಮಾರಾಟ ಕೂಡ ಆಗತ್ತೆ. ಆ ನಿಟ್ಟಿನಲ್ಲಿ ಬೆಳಗ್ಗೆ 6 ಗಂಟೆಗೆ ಎಲ್ಲ ಬಾರ್ಗಳು ಓಪನ್ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಹೊಸ ವರ್ಷ ಬಂತು ಅಂತಂದ್ರೆ ಪಾರ್ಟಿ, ಅದರ ಜೊತೆಯಲ್ಲಿ ಈ ಮದ್ಯಪ್ರಿಯರು ಎಲ್ಲರೂ ಕೂಡ ಆಕ್ಟಿವ್ ಆಗುವಂತಹ ಸಂದರ್ಭ. ಈ 6 ಗಂಟೆಗೆ ಓಪನ್ ಆಗ್ತಾ ಇದೆ ಅನ್ನುವಂತ ಮಾಹಿತಿ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಅಭಿಷೇಕ್. ಎಸ್ ಅಶ್ವಿನಿ, ಈ ವರ್ಷ ಬಹಳಷ್ಟು ಪ್ರಥಮಗಳಿಗೆ ಸಾಕ್ಷಿಯಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಬಹುತೇಕ ಇಲ್ಲಿಯವರೆಗೂ ಇರಲಿಲ್ಲ. ಇಂದು ಈ ವರ್ಷ ಅಂದ್ರೆ ಬೆಳಗಿನ 6 ಗಂಟೆಗೆ ಬಾರ್ಗಳು ಓಪನ್ ಆಗುತ್ತಂತೆ. ನಂತರ ಅಲ್ಲಿ ಒಂದು ಮದ್ಯ ಮಾರಾಟ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಫ್ಲೋ ಏನಿದೆ, ಆ ಫ್ಲೋಗಳು ತಪ್ಪಿಸುವಂತಹ ಒಂದು ಕಾರಣದಿಂದಾಗಿ ಬೆಳಗಿನ ಜಾವದಿಂದಲೇ ಮದ್ಯದ ಅಂಗಡಿಯನ್ನು ಓಪನ್ ಮಾಡಲಾಗಿದೆ. ಹೀಗಾಗಿ ಈ ಬಾರಿ ಅಂದ್ರೆ ಸರ್ಕಾರದ ಒಂದಷ್ಟು ಪ್ಲಾನಿಂಗ್ ಏನಿದೆ, ಆ ಪ್ಲಾನಿಂಗ್ ಅಲ್ಲಿ ಇದು ಕೂಡ ಒಂದು ಅಂತಾನೆ ಹೇಳ್ಬೋದು. ಅಂದ್ರೆ ಬೊಕ್ಕಸ ಕೂಡ ತುಂಬುತ್ತೆ ಮತ್ತು ಇತ್ತೀಚೆಗೆ ಮದ್ಯದ ಒಂದು ಮಾಡುವಂತಹ ವ್ಯಕ್ತಿಗಳೇನಿದ್ದಾರೆ ಅದು ಕಡಿಮೆ ಆಗ್ತಾ ಇದೆ. ಅಂದ್ರೆ ಮದ್ಯ ಮಾರಾಟ ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಈ ಹಿಂದೆ ಬಂದಿರುವಂತಹ ಒಂದು ಕಾರಣದಿಂದಾಗಿ ಈ ಒಂದು ಬೆಳಗಿನ ಜಾವ 6 ಗಂಟೆಯಿಂದಲೇ ಈ ಒಂದು ಪ್ರಕ್ರಿಯೆ ಶುರುವಾಗಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಹೊಸ ವರ್ಷಕ್ಕೆ ಇನ್ನೇನು ಉಳಿದಿರೋದು ಕೆಲವು ಗಂಟೆಗಳು ಮಾತ್ರ. ಈ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಪಾರ್ಟಿ ಮಾಡೋರಿಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಇದೆ. ಬೆಳಗ್ಗೆ 6 ಗಂಟೆಗೆ ಈ ಬಾರ್ಗಳು ಓಪನ್ ಆಗಿದೆ, ಮದ್ಯದ ಅಂಗಡಿ ಓಪನ್ ಆಗಿದೆ. ಬೆಳಗ್ಗೆ 6 ಗಂಟೆಯಿಂದ ಮಧ್ಯರಾತ್ರಿ 1 ಗಂಟೆಯವರೆಗೂ ಕೂಡ ಮದ್ಯ ಮಾರಾಟ ಇರುತ್ತೆ. ಬೆಳಗ್ಗೆ ನಶೆ ಲೋಕಕ್ಕೆ ಪಾನಪ್ರಿಯರಿಗೆ ಗುಡ್ ನ್ಯೂಸ್. ಮದ್ಯಪಾನ ಮಾಡುವಂತ ಮದ್ಯಪ್ರಿಯರಿಗೆ ಬೆಳಗ್ಗೆ 6 ಗಂಟೆಗೆ ಬಾರ್ಗಳು ಓಪನ್. ಇವತ್ತು ಒಂದೇ ದಿನ ಅತ್ಯಧಿಕ ಮದ್ಯ ಮಾರಾಟ ಆಗುವಂತಹ ನಿರೀಕ್ಷೆ ಇದೆ. ಆ ಮೂಲಕ ರಾಜ್ಯ ಸರ್ಕಾರ ತನ್ನ ಬೊಕ್ಕಸ ತುಂಬಿಸಿಕೊಳ್ಳುವಂತಹ ಪ್ಲಾನ್ ಕೂಡ ಮಾಡಿಕೊಂಡಿದೆ ಒಂದ್ ಕಡೆ. ಮತ್ತೊಂದು ಕಡೆಯಲ್ಲಿ ಬಾರು, ರೆಸ್ಟೋರೆಂಟ್, ಪಬ್ಗಳಲ್ಲಿ ಅತಿ ಹೆಚ್ಚಿನ ಮದ್ಯ ಮಾರಾಟ ಕೂಡ ಆಗತ್ತೆ. ಆ ನಿಟ್ಟಿನಲ್ಲಿ ಬೆಳಗ್ಗೆ 6 ಗಂಟೆಗೆ ಎಲ್ಲ ಬಾರ್ಗಳು ಓಪನ್ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಹೊಸ ವರ್ಷ ಬಂತು ಅಂತಂದ್ರೆ ಪಾರ್ಟಿ, ಅದರ ಜೊತೆಯಲ್ಲಿ ಈ ಮದ್ಯಪ್ರಿಯರು ಎಲ್ಲರೂ ಕೂಡ ಆಕ್ಟಿವ್ ಆಗುವಂತಹ ಸಂದರ್ಭ. ಈ 6 ಗಂಟೆಗೆ ಓಪನ್ ಆಗ್ತಾ ಇದೆ ಅನ್ನುವಂತ ಮಾಹಿತಿ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಅಭಿಷೇಕ್. ಎಸ್ ಅಶ್ವಿನಿ, ಈ ವರ್ಷ ಬಹಳಷ್ಟು ಪ್ರಥಮಗಳಿಗೆ ಸಾಕ್ಷಿಯಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಬಹುತೇಕ ಇಲ್ಲಿಯವರೆಗೂ ಇರಲಿಲ್ಲ. ಇಂದು ಈ ವರ್ಷ ಅಂದ್ರೆ ಬೆಳಗಿನ 6 ಗಂಟೆಗೆ ಬಾರ್ಗಳು ಓಪನ್ ಆಗುತ್ತಂತೆ. ನಂತರ ಅಲ್ಲಿ ಒಂದು ಮದ್ಯ ಮಾರಾಟ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಫ್ಲೋ ಏನಿದೆ, ಆ ಫ್ಲೋಗಳು ತಪ್ಪಿಸುವಂತಹ ಒಂದು ಕಾರಣದಿಂದಾಗಿ ಬೆಳಗಿನ ಜಾವದಿಂದಲೇ ಮದ್ಯದ ಅಂಗಡಿಯನ್ನು ಓಪನ್ ಮಾಡಲಾಗಿದೆ. ಹೀಗಾಗಿ ಈ ಬಾರಿ ಅಂದ್ರೆ ಸರ್ಕಾರದ ಒಂದಷ್ಟು ಪ್ಲಾನಿಂಗ್ ಏನಿದೆ, ಆ ಪ್ಲಾನಿಂಗ್ ಅಲ್ಲಿ ಇದು ಕೂಡ ಒಂದು ಅಂತಾನೆ ಹೇಳ್ಬೋದು. ಅಂದ್ರೆ ಬೊಕ್ಕಸ ಕೂಡ ತುಂಬುತ್ತೆ ಮತ್ತು ಇತ್ತೀಚೆಗೆ ಮದ್ಯದ ಒಂದು ಮಾಡುವಂತಹ ವ್ಯಕ್ತಿಗಳೇನಿದ್ದಾರೆ ಅದು ಕಡಿಮೆ ಆಗ್ತಾ ಇದೆ. ಅಂದ್ರೆ ಮದ್ಯ ಮಾರಾಟ ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಈ ಹಿಂದೆ ಬಂದಿರುವಂತಹ ಒಂದು ಕಾರಣದಿಂದಾಗಿ ಈ ಒಂದು ಬೆಳಗಿನ ಜಾವ 6 ಗಂಟೆಯಿಂದಲೇ ಈ ಒಂದು ಪ್ರಕ್ರಿಯೆ ಶುರುವಾಗಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.
ವರ್ಷಕ್ಕೆ ಇನ್ನೇನು ಉಳಿದಿರೋದು ಕೆಲವು ಗಂಟೆಗಳು ಮಾತ್ರ. ಈ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಪಾರ್ಟಿ ಮಾಡೋರಿಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಇದೆ. ಬೆಳಗ್ಗೆ 6 ಗಂಟೆಗೆ ಈ ಬಾರ್ಗಳು ಓಪನ್ ಆಗಿದೆ, ಮದ್ಯದ ಅಂಗಡಿ ಓಪನ್ ಆಗಿದೆ. ಬೆಳಗ್ಗೆ 6 ಗಂಟೆಯಿಂದ ಮಧ್ಯರಾತ್ರಿ 1 ಗಂಟೆಯವರೆಗೂ ಕೂಡ ಮದ್ಯ ಮಾರಾಟ ಇರುತ್ತೆ. ಬೆಳಗ್ಗೆ ನಶೆ ಲೋಕಕ್ಕೆ ಪಾನಪ್ರಿಯರಿಗೆ ಗುಡ್ ನ್ಯೂಸ್. ಮದ್ಯಪಾನ ಮಾಡುವಂತ ಮದ್ಯಪ್ರಿಯರಿಗೆ ಬೆಳಗ್ಗೆ 6 ಗಂಟೆಗೆ ಬಾರ್ಗಳು ಓಪನ್. ಇವತ್ತು ಒಂದೇ ದಿನ ಅತ್ಯಧಿಕ ಮದ್ಯ ಮಾರಾಟ ಆಗುವಂತಹ ನಿರೀಕ್ಷೆ ಇದೆ. ಆ ಮೂಲಕ ರಾಜ್ಯ ಸರ್ಕಾರ ತನ್ನ ಬೊಕ್ಕಸ ತುಂಬಿಸಿಕೊಳ್ಳುವಂತಹ ಪ್ಲಾನ್ ಕೂಡ ಮಾಡಿಕೊಂಡಿದೆ ಒಂದ್ ಕಡೆ. ಮತ್ತೊಂದು ಕಡೆಯಲ್ಲಿ ಬಾರು, ರೆಸ್ಟೋರೆಂಟ್, ಪಬ್ಗಳಲ್ಲಿ ಅತಿ ಹೆಚ್ಚಿನ ಮದ್ಯ ಮಾರಾಟ ಕೂಡ ಆಗುತ್ತೆ. ಆ ನಿಟ್ಟಿನಲ್ಲಿ ಬೆಳಗ್ಗೆ 6 ಗಂಟೆಗೆ ಎಲ್ಲ ಬಾರ್ಗಳು ಓಪನ್ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಹೊಸ ವರ್ಷ ಬಂತು ಅಂತಂದ್ರೆ ಪಾರ್ಟಿ, ಅದರ ಜೊತೆಯಲ್ಲಿ ಈ ಮದ್ಯಪ್ರಿಯರು ಎಲ್ಲರೂ ಕೂಡ ಆಕ್ಟಿವ್ ಆಗುವಂತಹ ಸಂದರ್ಭ. ಈ 6 ಗಂಟೆಗೆ ಓಪನ್ ಆಗ್ತಾ ಇದೆ ಅನ್ನುವಂತ ಮಾಹಿತಿ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಅಭಿಷೇಕ್. ಎಸ್ ಅಶ್ವಿನಿ, ಈ ವರ್ಷ ಬಹಳಷ್ಟು ಪ್ರಥಮಗಳಿಗೆ ಸಾಕ್ಷಿಯಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಬಹುತೇಕ ಇಲ್ಲಿಯವರೆಗೂ ಇರಲಿಲ್ಲ. ಇಂದು ಈ ವರ್ಷ ಅಂದ್ರೆ ಬೆಳಗಿನ 6 ಗಂಟೆಗೆ ಬಾರ್ಗಳು ಓಪನ್ ಆಗುತ್ತಂತೆ. ನಂತರ ಅಲ್ಲಿ ಒಂದು ಮದ್ಯ ಮಾರಾಟ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಫ್ಲೋ ಏನಿದೆ, ಆ ಫ್ಲೋಗಳು ತಪ್ಪಿಸುವಂತಹ ಒಂದು ಕಾರಣದಿಂದಾಗಿ ಬೆಳಗಿನ ಜಾವದಿಂದಲೇ ಮದ್ಯದ ಅಂಗಡಿಯನ್ನು ಓಪನ್ ಮಾಡಲಾಗಿದೆ. ಹೀಗಾಗಿ ಈ ಬಾರಿ ಅಂದ್ರೆ ಸರ್ಕಾರದ ಒಂದಷ್ಟು ಪ್ಲಾನಿಂಗ್ ಏನಿದೆ, ಆ ಪ್ಲಾನಿಂಗ್ ಅಲ್ಲಿ ಇದು ಕೂಡ ಒಂದು ಅಂತಾನೆ ಹೇಳ್ಬೋದು. ಅಂದ್ರೆ ಬೊಕ್ಕಸ ಕೂಡ ತುಂಬುತ್ತೆ ಮತ್ತು ಇತ್ತೀಚೆಗೆ ಮದ್ಯದ ಒಂದು ಇದು ಮಾಡುವಂತಹ ವ್ಯಕ್ತಿಗಳೇನಿದ್ದಾರೆ ಅದು ಕಡಿಮೆ ಆಗ್ತಾ ಇದೆ. ಅಂದ್ರೆ ಮದ್ಯ ಮಾರಾಟ ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಈ ಹಿಂದೆ ಬಂದಿರುವಂತಹ ಒಂದು ಕಾರಣದಿಂದಾಗಿ ಈ ಒಂದು ಬೆಳಗಿನ ಜಾವ 6 ಗಂಟೆಯಿಂದಲೇ ಈ ಒಂದು ಪ್ರಕ್ರಿಯೆ ಶುರುವಾಗಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಹೊಸ ವರ್ಷಕ್ಕೆ ಇನ್ನೇನು ಉಳಿದಿರೋದು ಕೆಲವು ಗಂಟೆಗಳು ಮಾತ್ರ. ಈ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಪಾರ್ಟಿ ಮಾಡೋರಿಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಇದೆ. ಬೆಳಗ್ಗೆ 6 ಗಂಟೆಗೆ ಈ ಬಾರ್ಗಳು ಓಪನ್ ಆಗಿದೆ, ಮದ್ಯದ ಅಂಗಡಿ ಓಪನ್ ಆಗಿದೆ. ಬೆಳಗ್ಗೆ 6 ಗಂಟೆಯಿಂದ ಮಧ್ಯರಾತ್ರಿ 1 ಗಂಟೆಯವರೆಗೂ ಕೂಡ ಮದ್ಯ ಮಾರಾಟ ಇರುತ್ತೆ. ಬೆಳಗ್ಗೆ ನಶೆ ಲೋಕಕ್ಕೆ ಪಾನಪ್ರಿಯರಿಗೆ ಗುಡ್ ನ್ಯೂಸ್. ಮದ್ಯಪಾನ ಮಾಡುವಂತ ಮದ್ಯಪ್ರಿಯರಿಗೆ ಬೆಳಗ್ಗೆ 6 ಗಂಟೆಗೆ ಬಾರ್ಗಳು ಓಪನ್. ಇವತ್ತು ಒಂದೇ ದಿನ ಅತ್ಯಧಿಕ ಮದ್ಯ ಮಾರಾಟ ಆಗುವಂತಹ ನಿರೀಕ್ಷೆ ಇದೆ. ಆ ಮೂಲಕ ರಾಜ್ಯ ಸರ್ಕಾರ ತನ್ನ ಬೊಕ್ಕಸ ತುಂಬಿಸಿಕೊಳ್ಳುವಂತಹ ಪ್ಲಾನ್ ಕೂಡ ಮಾಡಿಕೊಂಡಿದೆ ಒಂದ್ ಕಡೆ. ಮತ್ತೊಂದು ಕಡೆಯಲ್ಲಿ ಬಾರು, ರೆಸ್ಟೋರೆಂಟ್, ಪಬ್ಗಳಲ್ಲಿ ಅತಿ ಹೆಚ್ಚಿನ ಮದ್ಯ ಮಾರಾಟ ಕೂಡ ಆಗುತ್ತೆ. ಆ ನಿಟ್ಟಿನಲ್ಲಿ ಬೆಳಗ್ಗೆ 6 ಗಂಟೆಗೆ ಎಲ್ಲ ಬಾರ್ಗಳು ಓಪನ್ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಹೊಸ ವರ್ಷ ಬಂತು ಅಂತಂದ್ರೆ ಪಾರ್ಟಿ, ಅದರ ಜೊತೆಯಲ್ಲಿ ಈ ಮದ್ಯಪ್ರಿಯರು ಎಲ್ಲರೂ ಕೂಡ ಆಕ್ಟಿವ್ ಆಗುವಂತಹ ಸಂದರ್ಭ. ಈ 6 ಗಂಟೆಗೆ ಓಪನ್ ಆಗ್ತಾ ಇದೆ ಅನ್ನುವಂತ ಮಾಹಿತಿ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಅಭಿಷೇಕ್. ಎಸ್ ಅಶ್ವಿನಿ, ಈ ವರ್ಷ ಬಹಳಷ್ಟು ಪ್ರಥಮಗಳಿಗೆ ಸಾಕ್ಷಿಯಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಬಹುತೇಕ ಇಲ್ಲಿಯವರೆಗೂ ಇರಲಿಲ್ಲ. ಇಂದು ಈ ವರ್ಷ ಅಂದ್ರೆ ಬೆಳಗಿನ 6 ಗಂಟೆಗೆ ಬಾರ್ಗಳು ಓಪನ್ ಆಗುತ್ತಂತೆ. ನಂತರ ಅಲ್ಲಿ ಒಂದು ಮದ್ಯ ಮಾರಾಟ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಫ್ಲೋ ಏನಿದೆ, ಆ ಫ್ಲೋಗಳು ತಪ್ಪಿಸುವಂತಹ ಒಂದು ಕಾರಣದಿಂದಾಗಿ ಬೆಳಗಿನ ಜಾವದಿಂದಲೇ ಮದ್ಯದ ಅಂಗಡಿಯನ್ನು ಓಪನ್ ಮಾಡಲಾಗಿದೆ. ಹೀಗಾಗಿ ಈ ಬಾರಿ ಅಂದ್ರೆ ಸರ್ಕಾರದ ಒಂದಷ್ಟು ಪ್ಲಾನಿಂಗ್ ಏನಿದೆ, ಆ ಪ್ಲಾನಿಂಗ್ ಅಲ್ಲಿ ಇದು ಕೂಡ ಒಂದು ಅಂತಾನೆ ಹೇಳ್ಬೋದು. ಅಂದ್ರೆ ಬೊಕ್ಕಸ ಕೂಡ ತುಂಬುತ್ತೆ ಮತ್ತು ಇತ್ತೀಚೆಗೆ ಮದ್ಯದ ಒಂದು ಇದು ಮಾಡುವಂತಹ ವ್ಯಕ್ತಿಗಳೇನಿದ್ದಾರೆ ಅದು ಕಡಿಮೆ ಆಗ್ತಾ ಇದೆ. ಅಂದ್ರೆ ಮದ್ಯ ಮಾರಾಟ ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಈ ಹಿಂದೆ ಬಂದಿರುವಂತಹ ಒಂದು ಕಾರಣದಿಂದಾಗಿ ಈ ಒಂದು ಬೆಳಗಿನ ಜಾವ 6 ಗಂಟೆಯಿಂದಲೇ ಈ ಒಂದು ಪ್ರಕ್ರಿಯೆ ಶುರುವಾಗಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.